ಓಂ ಶಾಂತಿ. ಇವತ್ತು 4ನೇ ದಿನದ ಒತ್ತಡ ಮುಕ್ತ ಪ್ರೋಗ್ರಾಮ್ದಲ್ಲಿ ಅಕ್ಕನವರು ಆದರಣೀಯ ಪೂನಂ ಬೆಹೆನ್ಜಿಯವರು ಪರಮಾತ್ಮನ ಪರಿಚಯವನ್ನ ಕೊಟ್ಟರು. ನಾವೆಲ್ಲ ಬಾಬನ್ ಮಕ್ಕಳು ಪರಮಾತ್ಮನ ಪರಿಚಯವನ್ನ ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ಪರಮಾತ್ಮ ಎಲ್ಲ ಆತ್ಮಗಳ, ಅದಕ್ಕೆ ಅವರು ಹೆಸರು ಕೊಟ್ಟಿದ್ರಿ ಆನಂದ ಉತ್ಸವ. ಆನಂದ ಯಾಕಂದ್ರ ಪರಮಾತ್ಮನ ಪಡ್ಕೊಂಡ್ಬಿಟ್ವಿ. ಸೊ ಪರಮಾತ್ಮನ್ ಪಡ್ಕೊಂಡ್ಮೇಲೆ ಅದೆಷ್ಟು ಖುಷಿ ಆಗುತ್ತೆ. ಬಾಬಾ ಸಿಕ್ಕ ನಂತರ ಖುಷಿನ ಖುಷಿ ರೀ. ನಮ್ ಡಿಪ್ರೆಷನ್ ಅನ್ರಿ, ನಮ್ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಅನ್ರಿ, ಎಲ್ಲದಕ್ಕೂ ಬಾಬಾ ಏನಾಗ್ಬಿಡ್ತಾನ್ರಿ, ಆಧಾರ ಆಗ್ಬಿಡ್ತಾನ್ರಿ. ಸೊ ಪರಮಾತ್ಮನ ಪರಿಚಯ ಅಂತೂ ನಾವೆಲ್ಲರೂ ತಿಳ್ಕೊಂಡೇವಿ. ಪರಮಾತ್ಮ ಜ್ಯೋತಿ ಸ್ವರೂಪ ಅದಾನು, ನಿರಾಕಾರ ಅದಾನು, ನಾವೆಲ್ಲ ಆತ್ಮಗಳ ತಂದೆ ಆಗಿದ್ದಾನು, ಸರ್ವ ಮಾನನೀಯ ಅದಾನು, ಅಜನ್ಮ ಅದಾನು, ಸರ್ವೋಚ್ಚದ. ವೆರಿ ಇಂಪಾರ್ಟೆಂಟ್ ರೀ, ಸರ್ವೋಚ್ಚ ಅಂದ್ರ ಶ್ರೇಷ್ಠ. ಪರಮಾತ್ಮನ್ಕಿಂತನೂ ಶ್ರೇಷ್ಠ ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಪರಮಾತ್ಮ ದಾತ ಆಗಿದ್ದಾನ್ರಿ. ಪರಮಾತ್ಮ ಸಾಗರ. ಎದ್ರ ಸಾಗರ? ಶಾಂತಿಯ ಸಾಗರ, ಪ್ರೀತಿಯ ಸಾಗರ, ಶಕ್ತಿಯ ಸಾಗರ, ಆನಂದದ ಸಾಗರ ಆಗಿದ್ದಾನ್ರಿ. ಸೊ ಪರಮಾತ್ಮ ನಂಗ ಸಾಗರ್ ಯಾರೇ ಆಗ್ಲಿಕ್ಕೆ ಸಾಧ್ಯ ರೀ. ಇವತ್ ಮನಸ್ಸಿನಲ್ಲಿ ಶಾಂತಿ ಇಲ್ಲ ಅಂದ್ರೆ ಪರಮಾತ್ಮನ ಜೊತೆ ಸಂಘ ಜೋಡ್ಸ್ಕೊಂಡ್ಬಿಡ್ರಿ, ಪರಮಾತ್ಮನ್ ನೆನಪು ಮಾಡ್ಬಿಡ್ರಿ, ನಾವ್ ಏನಾಗ್ಬಿಡ್ತೇವ್ರಿ, ಶಾಂತ ಆಗ್ಬಿಡ್ತೇವೆ. ಯಾಕಂದ್ರೆ ಪರಮಾತ್ಮನ ಏನ್ರಿ ಕೊಡುವಂತವನ್ರಿ, ಪರಮಾತ್ಮನ ಏನ್ರಿ ಸಾಗರ ಆಗಿದ್ದಾನ್ರಿ, ಪರಮಾತ್ಮನ ದಾತ ಆಗಿದ್ದಾನ್ರಿ. ಸೊ ಮೊದ್ಲೇದು ಬರೋನ್ರಿ, ಅವ್ರ ಅಕ್ಕವ್ರು ಬಾಳ ಚೆನ್ನಾಗಿ ಹೇಳಿದ್ರು, ಸರ್ವಶ್ರೇಷ್ಠ. ಬಾಬನ್ಕಿಂತನೂ ಶ್ರೇಷ್ಠ, ಬಾಬನ್ಕಿಂತನೂ ನಿಮ್ಮನ್ನ ಪ್ರೀತಿ ಮಾಡೋರು ಜಗತ್ತಿನಲ್ಲಿ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ಸಲ ಏನಾಗ್ತೈತಂದ್ರ, ಮಾಯಾ ಬಹುರೂಪಿ ಐತ್ರಿ. ಮಾಯಾ ವೆರೈಟಿ ರೂಪದಲ್ಲಿ ಬರ್ತದೆ. ನೀವು ನಿಮ್ಮ ಜೀವನದಲ್ಲಿ ನೀವು ಚೆನ್ನಾಗಿ ನಡೀತಾ ಇದ್ರಂತ ತಿಳ್ಕೊರಿ. ಒಬ್ಬ ವ್ಯಕ್ತಿ ಬರ್ತಾರೋ, ನಿಮ್ ಲೈಫ್ನಲ್ಲಿ ಎಂಟ್ರಿ ಆಗ್ತಾರ. ಮಾಯಾ ಹೆಂಗ್ ಬರ್ತೈತಿ ನೋಡ್ರಿ, ನಿಮ್ದ ಎಲ್ಲಿ ಇದ್ರಲ್ಲ ನೀವು ಅಷ್ಟಕ್ಕಷ್ಟ ಇದ್ರಿ. ಅಂದ್ರೆ ನೀವೇನ್ ಅಷ್ಟು ಪಾಪ್ಯುಲರ್ ಇರ್ಲಿಲ್ಲ, ಅಷ್ಟು ಹೊರಗಡೆ ನಿಮ್ದು ಶೋ ಇರ್ಲಿಲ್ಲ, ನೀವೇನ್ ಅಷ್ಟು ಜನರಿಗೆ ಗೊತ್ತಿರುವಂಗ ಫೇಮಸ್ಸು ಇರ್ಲಿಲ್ಲ. ಅದ್ರ ಮಾಯಾ ವೆರೈಟಿ ಮಾಯಾ ರೀ. ಅದ ಮಾಯೆಗೆ ವೀಕ್ನೆಸ್ ಮಾಯಾ ಅಂದ್ರೆ ಏನ್ರಿ, ನಮ್ ವೀಕ್ನೆಸ್. ಸೊ ಮಾಯಾ ಗೊತ್ತೈತಿ ಈ ಆತ್ಮ ಎದಕ್ಕ ಸೋಳೋದೈತಂತ ಹೇಳಿ. ಅದಕ್ಕೆ ಅದೇನ್ ಮಾಡ್ತೈತೆ ಅಂದ್ರೆ, ಒಬ್ಬ ವ್ಯಕ್ತಿನಲ್ಲಿ ಬಂದು ನಮಗೇನ್ ಮಾಡ್ತೈತಂದ್ರ ಇಚ್ಛಾ ಹುಟ್ಟಿಸ್ತೈತ್ರಿ. ಏನ್ ಇಚ್ಛಾ ಹುಟ್ಟಿಸ್ತೈತಂದ್ರ, ಈ ವ್ಯಕ್ತಿಯ ಸಂಪರ್ಕವನ್ನ ಮಾಡ್ಕೋ, ನೀ ಮುಂದ್ ಹೋಗ್ತಿ, ಅಥವಾ ಆ ವ್ಯಕ್ತಿ ನಿಮ್ಗೊಂಚೂರ್ ಹೆಲ್ಪ್ ಮಾಡ್ತಾರಂತ ತಿಳ್ಕೊ. ಆ ವ್ಯಕ್ತಿ ನಿಮ್ಗೊಂಚೂರ್ ಹೆಲ್ಪ್ ಮಾಡ್ತಾರೋ, ಆ ವ್ಯಕ್ತಿ ನಿಮ್ಗೆಲ್ಲೋ ಸಹಾಯ ಮಾಡ್ತಾರೋ, ಆ ವ್ಯಕ್ತಿ ನಿಮಗ ಎಲ್ಲಾರ ಮಧ್ಯದಲ್ಲಿ ನಿಮಗ್ ಒಂದು ಸ್ಥಾನ ಕೊಡಿಸ್ತಾರೋ, ಎಲ್ಲಾರ ಮಧ್ಯದಲ್ಲಿ ನಿಮ್ಗೊಂದು ಗೌರವ ಕೊಡಿಸ್ತಾರ. ಅವಾಗ ಆತ್ಮ ಏನ್ ಮಾಡ್ಬಿಡ್ತೈತಂದ್ರ, ಹೌದ್ಲಾ, ನನಗ್ ಹಿಂದಂತೂ ಬಾಬಾ ಅಂತೂ ನನಗ್ ಕೊಟ್ಟಿರ್ಲಿಲ್ಲ, ಈ ವ್ಯಕ್ತಿ ಬಂದ್ಮೇಲೆ ನನಗೆಲ್ಲ ಚೇಂಜ್ ಆಗಕತ್ಲ, ಈ ವ್ಯಕ್ತಿನ ನನಗೆಲ್ಲ ಹೆಲ್ಪ್ ಮಾಡಾಕತ್ಲ ಅಂತ ಹೇಳಿ ನಾವೇನ್ ಮಾಡ್ತೀವಿ ಅಂದ್ರ, ಆ ವ್ಯಕ್ತಿಯ ಪ್ರಭಾವದಲ್ಲಿ ಬಂದ್ಬಿಡ್ತೇವೆ. ಸೊ ಆ ವ್ಯಕ್ತಿಯ ಪ್ರಭಾವದಲ್ಲಿ ಬಂದ ಮೇಲೆ ತಗೋರ್ ಮತ್ತೇನ್, ಯಾಕ್ರಿ ಅವಾಗ ನಮಗ ಅವ್ರ ಬಾಬಾ ಬಿಡ್ತಾರ. ಯಾವ ವ್ಯಕ್ತಿ ನಾವು ಪ್ರಭಾವನೆ ಬರ್ತೇವಲ್ರಿ, ಅವ್ರ ನಮ್ಗ ಬಾಬಾ ಬಿಡ್ತಾರ. ಅವಾಗ ನಾವ್ ಬಾಬಾನಿಂದ ದೂರ ಆಗಕ್ ಸ್ಟಾರ್ಟ್ ಮಾಡ್ತೇವೆ. ಒಮ್ಮೆ ನಾವು ಬಾಬಾನಿಂದ ದೂರ ಆಗ್ಲಿಕ್ಕೆ ಶುರು ಮಾಡಿದ್ವಿ, ತಿಳ್ಕೋಬೇಕು, ನಮಗ ಮಾಯಾ ಹಿಡ್ಕೊಂಡೈತಿ, ನಮ್ಮ ಜೀವನದಲ್ಲಿ ನರಕ ಶುರು ಆಗಿದೆ, ನಮ್ಮ ಜೀವನದಲ್ಲಿ ದುಃಖದ ದಾರಿ ಶುರು ಆಗಿದೆ ಅಂತ ತಿಳ್ಕೊಂಡ್ಬಿಡ್ಬೇಕ್ರಿ. ಯಾಕಂದ್ರ ಈಗ ನನ್ನ ಮನಸ್ಸಿನಲ್ಲಿ ಆ ವ್ಯಕ್ತಿ ಬಾಬಾ ಇಲ್ಲ, ಆ ವ್ಯಕ್ತಿ ಕೂತು ಬಿಡ್ತಾನ್ರಿ. ಆ ವ್ಯಕ್ತಿನ ನನಗೆ ಹೆಲ್ಪ್ ಮಾಡ್ಯಾನು, ಆ ವ್ಯಕ್ತಿನ ನನಗ ಬೇಕು, ಆ ವ್ಯಕ್ತಿ ಇದ್ರೆ ನಾನು ಹ್ಯಾಪಿ, ಆ ವ್ಯಕ್ತಿನ ನನಗೆಲ್ಲ ಸಹಾಯ ಮಾಡ್ತಾರೋ, ನಾನು ಕೂತ್ರುನು ಅವ್ರ ಜೊತೆ, ನಿಂತ್ರುನು ಅವ್ರ ಜೊತೆ, ಎಲ್ಲವನ್ನು ಮಾಡೋದು ನಾ ಅವ್ರ ಜೊತೆ ಅಂತ ಬಂದ್ಬಿಡ್ತೈತ್ರಿ. ಅವಾಗ್ರಿ ನಮಗ ಜಗತ್ತ ಕಾಣಿಸೋದಿಲ್ಲ, ಯಾರು ಕಾಣಿಸೋದಿಲ್ಲ, ನಮ್ಗೆ ಯಾರ ಜೊತೆನೂ ಸಂಬಂಧ ಇಟ್ಕೋಬೇಕಂತ ಅನ್ಸೋದಿಲ್ಲ. ನಮ್ಗ ಆ ವ್ಯಕ್ತಿನ ಸರ್ವಶ್ರೇಷ್ಠ ಬಿಡ್ತಾರೋ, ಸರ್ವೋಚ್ಚ ಬಿಡ್ತಾರ.
ಅದಕ್ಕ ಪದೇ ಪದೇ ಬಾಬಾ ಹೇಳ್ತಾರೋ, ನನಗಿಂತ ನನಗಿಂತ ಸರ್ವಶ್ರೇಷ್ಠ ಜಗತ್ತಿನಲ್ಲಿ ಯಾರೂ ಇಲ್ಲ. ಇದನ್ನ ಪದೇ ಪದೇ ನೆನಪು ಮಾಡ್ಕೋಬೇಕ್ರಿ. ಎಷ್ಟುವರೆಗೂ ನೋಡ್ರಿ, ನಾವ್ ಇಷ್ಟ ಇದ್ವಿ ಯಾವಾಗ್ಲೂ ನೆನಪಿಟ್ಕೋರಿ. ನಾವ್ ಇಲ್ಲೇ ಅದೇವಂತ ತಿಳ್ಕೋರಿ, ನಾವ್ ಎಷ್ಟ್ ಅದೇವಿ ಇಷ್ಟ ಅದೇವಿ. ಆದ್ರೆ ನಮ್ಮ ಲೈಫ್ದಲ್ಲಿ ಬಾಬಾ ಇದ್ರ ನಮ್ಗೆ ಇಟ್ಟು ಸಿಕ್ಕಂಗ. ಇಟ್ಟು ಒಬ್ಬ ವ್ಯಕ್ತಿ ನನ್ ಕೊಡಾಕತ್ತಾರ ನೋಡ್ರಿ, ಲಕ್ಷ ಕೊಟ್ಟು ಕೇಳ್ರಿ. ನೀವ್ ನಿಮ್ ಕಡೆ ಜೀವನದಲ್ಲಿ ಇಷ್ಟ ಐತೆ ಅಂದ್ರೆ ಎಲ್ಲಾನು ಇಷ್ಟೇ. ನೀವೇನಟ್ ಫೇಮಸ್ ಇಲ್ಲ, ಅಷ್ಟು ಪಾಪ್ಯುಲರ್ ಇಲ್ಲ, ನಿಮಗೇನ್ ಏನ್ ಸಿಕ್ಕಿಲ್ಲ, ನೀವ್ ಇಷ್ಟ ಅದಿರಿ. ಆದ್ರೆ ನಿಮ್ ಲೈಫ್ದಲ್ಲಿ ಬಾಬಾ ಅದನ್ರಿ. ಓಕೆ, ನಿಮ್ ಲೈಫ್ದಲ್ಲಿ ಬಾಬಾ ಇದ್ರ ನೀವು ಶಾಂತಿನೂ ಇರ್ತೀರಿ, ನೀವು ಹ್ಯಾಪಿನೂ ಇರ್ತೀರಿ. ನೀವು ಶಾಂತಿನೂ ಇರ್ತೀರಿ, ನೀವು ಹ್ಯಾಪಿನೂ ಇರ್ತೀರಿ. ಆದ್ರ ಯಾವತ್ತ ಇಷ್ಟು ಸಿಗಾಕತೈತಿ, ವ್ಯಕ್ತಿದಿಂದ ಸಿಗಾಕತೈತಿ, ಇಷ್ಟು ಸಿಗಾಕತೈತಿ, ಒಬ್ಬ ವ್ಯಕ್ತಿದಿಂದ ಸಿಗಾಕತೈತಿ. ಆದ್ರ ಇಟ್ಟು ಸಿಕ್ಕಿದ್ರು ನಾವ್ ಅವತ್ ಹ್ಯಾಪಿ ಇರೋದಿಲ್ಲ, ಇಷ್ಟು ಸಿಕ್ಕಿದ್ರು ಸುಖಿ ಇರೋದಿಲ್ಲ. ಯಾಕಂದ್ರ ಅದು ಬಾಬಾನಿಂದ ಸಿಕ್ಕಿಲ್ರಿ, ಒಬ್ಬ ವ್ಯಕ್ತಿದಿಂದ ಸಿಕ್ಕಿದ್ರಿ. ಅವಾಗ ಇಟ್ಟು ಸಿಕ್ಕಿದ್ರು ನಾವು ಅಸಂತುಷ್ಟ ಇರ್ತೇವಿ, ದುಃಖಿ ಇರ್ತೇವೆ. ಯಾಕಂದ್ರ ಆ ವ್ಯಕ್ತಿನೂ ಕೂಡ ಮೈಂಡ್ ಸೆಟ್ ಏನಾಗ್ತಿರ್ತೈತಿ ಹೇಳ್ರಿ ನೋಡೋಣ. ಮೈಂಡ್ ಸೆಟ್ ಹೊಯ್ದಾಡ್ತಿರ್ತೈತಿ. ಆ ವ್ಯಕ್ತಿನೂ ಯಾವಾಗ್ಲೂ ಸದಾಕಾಲ ನಿಮ್ ಜೊತೆಗೆ ಇರ್ಬೇಕು, ನಿಮಗ್ ಹೆಲ್ಪ್ ಮಾಡ್ತಾನೆ ಇರ್ಬೇಕು, ನಿಮ್ಮನ್ನ ನೋಡ್ತಿರ್ಬೇಕು, ನಿಮ್ ಜೊತೆಗೆ ಇರ್ಬೇಕು, ನಿಮಗ ಹೆಲ್ಪ್ ಮಾಡ್ಬೇಕು. ಯಾವಾಗ್ಲೂ ಸದಾ ನೀವ್ ಹೇಳ್ದಂತೆ ಕೇಳುವಂಗ ಯಾರು ಇಲ್ರಿ. ಯಾರೇ ಹಂಗದಾರಂದ್ರೆ ನಿಮ್ ಗತೆನ ಕೇಳುವಂಗ, ನೀವ್ ಏನ್ ಹೇಳ್ತೀರಿ, ನೀವ್ ಏನ್ ಮಾಡ್ತೀರಿ ಅದ ಮಾಡುವಂಗ ಯಾರೇ ಅದಾರೇನ್ರಿ, ಯಾರು ಇರ್ಲಿಕ್ ಸಾಧ್ಯ ಇಲ್ಲ. ಒಬ್ಬ ಬಾಬಾ ಅಷ್ಟೇ ನಮ್ ಕೇಳ್ತಾರ. ಅದಕ್ಕ ಬಾಬಾ ಹೇಳ್ತಾರ, ನಾ ಒಬ್ಬ ಸರ್ವೆಂಟ್ ಅದೇ, ನೀವ್ ಹೇಳ್ದಂಗ್ ನೀವ್ ನನ್ ಪ್ರೀತಿ ಮಾಡ್ರೆ ನೀವ್ ಹೇಳ್ದಂಗ್ ಕೇಳ್ತೇವೆ. ಅದ್ರ ವ್ಯಕ್ತಿ ಯಾರೇ ನಮ್ಗೆ ಹೇಳ್ದಂಗ್ ಕೇಳ್ತಾರೇನ್ರಿ, ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಎಲ್ಲರೂ ಒಂದ್ ನಾವು ಗಟ್ಟಿ ಮನಸ್ ಮಾಡ್ಕೊಂಡು ಇಟ್ಕೊಂಡ್ರಿ, ಏನಂತ ಬಲ್ಲೆ ನಮ್ಗೆ ಇಷ್ಟ ಸಿಕ್ಕಿದ್ರು ಜೀವನದಲ್ಲಿ ಹೆಚ್ಚಿಗೆ ಸಿಗ್ತಾ ಇದೆ ಅಂದ್ರ ಯಾವಾಗ್ಲೂ ಒಂದ್ ಯೋಚನೆ ಮಾಡ್ಕೋರಿ, ಅದ ಬಾಬಾನಿಂದ ಸಿಗಾಕತ್ತೈತೆ, ಅದು ಯಾರೋ ವ್ಯಕ್ತಿದಿಂದ ಸಿಗಾಕತ್ತ. ಸೊ ವ್ಯಕ್ತಿದಿಂದ ಸಿಗಾಕತ್ತಂದ್ರೆ ಬಹಳ ದೂರ ಇದ್ಬಿಡ್ರಿ, ದೂರ ಇದ್ಬಿಟ್ರಿ. ನಮಗೇನ್ ಯಾರ್ದು ಸಹಯೋಗದ ಅವಶ್ಯಕತೆ ಇಲ್ಲ, ನಮ್ಗೆ ಯಾರ ಹೆಲ್ಪ್ದ ಅವಶ್ಯಕತೆ ಇಲ್ಲ. ನನಗೆ ಏನೇ ಸಿಕ್ಕರು, ನನಗೆ ಏನೇ ಬಂದ್ರು ನನಗ ಬಾಬಾ ಕೊಡ್ಬೇಕು. ಇದು ಎಲ್ಲಿವರೆಗೂ ನಾವು ಗಟ್ಟಿ ಮನಸ್ ಮಾಡೋದಿಲ್ಲ. ಯಾಕಂದ್ರೆ ಮಾಯಾಗ್ ಬೇಕಾಗಿದ್ದ ಅದ ರೀ. ಮಾಯಾ ನೋಡೋದೇ ಏನಂದ್ರ ಬೇಗನೆ ಈ ಆತ್ಮ ಫಸ್ಟ್ ಅದೇನ್ ಮಾಡ್ತೈತಂದ್ರ ನಮ್ಮನ್ನ ಬಾಬಾನಿಂದ ದೂರ ಮಾಡ್ತೈತಿ, ಮತ್ತೇನು ದೂರ ಮಾಡಂಗಿಲ್ರಿ. ಅದೇನ್ ನಮ್ ಜೀವನದಲ್ಲಿ ಬಂದು ನಮ್ ವ್ಯಕ್ತಿಯನ್ನ ಯಾವ್ದೋ ವ್ಯಕ್ತಿ ಇವ್ರ ಜೊತೆ ಅಟ್ಯಾಚ್ಮೆಂಟ್ ಅದ ಅವ್ರನ್ನ ಕಸ್ಕೋಬೇಕಂತ ನೋಡಂಗಿಲ್ರಿ. ಅದು ಫಸ್ಟ್ ಹಿಟ್ ಮಾಡೋದೇ ಏನಂದ್ರೆ ನಮ್ಮ ಬಾಬಾನಿಂದ ದೂರ ಮಾಡ್ತೇವೆ. ಅವಾಗ ತಿಳ್ಕೊಬೇಕ್ರಿ, ನಮ್ಮನ್ನ ಬಾಬಾನಿಂದ ದೂರ ಮಾಡೈತಂದ್ರ ಆ ವ್ಯಕ್ತಿ ಮಾಯಾ ಅದ ನನ್ನ ಲೈಫ್ನಾಗ. ಸೊ ನಾವ್ ದೂರ ಇರ್ಬೇಕ್ರಿ. ಮತ್ ಅದ್ ಹಿಟ್ ಮಾಡೋದ್ ಏನಂದ್ರೆ ನಮ್ ವಿಶೇಷತೆಗಳ ಮೇಲಿಂದ ಹಿಟ್ ಮಾಡ್ತೇವೆ. ಅದಕ್ಕೋಸ್ಕರ ಯಾವಾಗ್ಲೂ ಸದಾ ಕಾಲ ನಾವು ನೆನಪಿಡ್ಕೋಬೇಕು, ಸರ್ವಶ್ರೇಷ್ಠ ಸರ್ವೋಚ್ಚ ಸತ್ತ ನನ್ನ ಖುಷ್ ಪಡ್ಸೋನು, ನನ್ನ ಆಧಾರ ಯಾರೇ ಒಬ್ಬ ಬಾಬಾ. ಇದ್ ಎಲ್ಲಿವರೆಗೂ ನಾವ್ ಗಟ್ಟಿ ಮನಸ್ ಮಾಡಿ ಹಿಡ್ಕೊಂಗಿಲ್ಲ, ಅಲ್ಲಿವರೆಗೂ ಮಾಯಾ ನಮ್ಮನ್ನ ಕಾಡೋದನ್ನ, ಮಾಯಾ ಬಹುರೂಪಿಯಾಗಿ ನಮ್ ಕಡೆ ಏನ್ ಮಾಡ್ತೈತ್ರಿ, ಹೆಂಗ್ ಮಾಡಿದ್ ಬಾಬಾನಿಂದ ದೂರ ಮಾಡೋನು ಅಂತ. ಹಿಂಗ ಒಬ್ರು ಅಕ್ಕೋರ್ರಿ ಪಾಪ ಅವ್ರ ಜೀವನದಲ್ಲಿ ಎಲ್ಲ ಚಂದ ನಡೆದಿತ್ತು. ಏನೋ ಒಬ್ಬ ವ್ಯಕ್ತಿ ಬಂದ, ಸ್ವಲ್ಪ ಹೆಲ್ಪ್ ಮಾಡಿದ್ರಿ. ಅವಾಗ ಅವ್ರ ಅಕ್ಕೋರ್ ಅವ್ರ ಮೇಲೆ ಲಗಾವ್ ಆಗ್ಬಿಡ್ತ್ರಿ. ಲಗಾವ್ ಆದ ಕೂಡಲೇ ಜುಕಾವ್ ಆಕೈತ್ರಿ. ಆಮೇಲೆ ಅವ್ರ ಅಕ್ಕೋರು ಸರ್ವಶ್ರೇಷ್ಠ ಇವ್ರೆಲ್ಲ ನನ್ನ ಲೈಫ್ದಲ್ಲಿ ಉದ್ಧಾರ ಮಾಡಕ್ ಇಂಪ್ರೂವ್ ಮಾಡಾಕತ್ತಾರ ಅಂದ್ರೆ ಇವ್ರಲ್ಲ ಅಂತ ತಲೆ ಕುತ್ಕೊಂಡ್ಬಿಡ್ತ್ರಿ. ಆಮೇಲೆ ಆ ವ್ಯಕ್ತಿ ಬಿಟ್ಟು ಹೋಗ್ಬಿಟ್ರಿ. ಆ ಅಕ್ಕೋರ್ನ ಬಿಟ್ಟು ಹೋಗ್ಬಿಟ್ರು. ಅವ್ರ ಆರಾಮ್ ನಕ್ಕೋತದ. ಈ ಅಕ್ಕ ಅವ್ರನ್ನೇ ನೆನಪಿನಲ್ಲಿ ಇರ್ತಾರ. ಈ ಅಕ್ಕ ಅವ್ರನ್ನೇ ಇಷ್ಟ ಪಡ್ತಾ ಇದ್ರೆ ಬಾಬಾನಿಂದ ದೂರ ಬಿಟ್ಟಾರ. ಈ ಸ್ವಲ್ಪ ಯೋಚನೆ ಮಾಡ್ರಿ, ಆ ಅಕ್ಕನ ಸ್ಥಿತಿ ಹೆಂಗಾಗಿರ್ಬೇಕು ಹೇಳ್ರಿ. ಅವ್ರು ಆರಾಮದರು, ಮಸ್ತ್ ಅದಾರು, ಈ ಅಕ್ಕ ಹೊಯ್ದಾಡಕತ್ತ. ಯಾಕಂದ್ರ ಅಕ್ಕಡೂ ಇಲ್ಲ, ಈ ಕಡೆ ಬಾಬಾ ಅಂದ್ರೆ ಪ್ರೀತಿ ಮಾಡ್ತಾರೆ ಅಂದ್ರೆ ಈ ಕಡೂ ಇಲ್ಲ. ಯಾಕಂದ್ರೆ ಬಾಬಾನಿಂದ ದೂರ ಬಿಟ್ಟಾರೆ. ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ಒಬ್ರ ಕುಂಡ್ರಾಕ್ ಸಾಧ್ಯ ರೀ.
ವ್ಯಕ್ತಿರೇ ಕುಂಡಿರ್ತಾನ್ರಿ ಅಥವಾ ಬಾಬಾನ್ರೇ ಕುಂಡಿರ್ತಾರ. ಇಬ್ರು ಕೂತ್ರ ಅಂತೂ ಇಲ್ಲಂತೂ ಯುದ್ಧ ನಡಿತೈತ್ರಿ. ಬಾಬಾ ಮತ್ತು ವ್ಯಕ್ತಿ ಇದ್ರೆ ಇಲ್ಲಿ ಯುದ್ಧ ನಡೆಯೋದು. ಆ ಅಕ್ಕನ ಸ್ಥಿತಿ ಹೆಂಗಾಗಿರ್ಬೇಕು ಹೇಳ್ರಿ. ಮೀನವನ್ನ ನೀರ್ನೇ ತೆಗದ್ರೆ ಹೆಂಗ ಅದು ಹೊಯ್ದಾಡ್ತೈತಲ್ಲ, ಹಂಗ ಆ ಅಕ್ಕನ ಸ್ಥಿತಿ ಆಗಿರ್ತೈತಿ. ಈ ಕಡೆ ಹೋದ್ರನು ಬಾಬಾನ್ ಯೋಗ ಹತ್ತುದಿಲ್ರಿ. ಬಾಬಾನಿಂದ ಏನು ಪ್ರೀತಿ ಸ್ನೇಹ ಸಿಕ್ತಿತ್ತು, ಆ ಭರವಸೆ ಏನಿತ್ತು ಅದು ಆಗೋದಿಲ್ರಿ. ಮತ್ ಈ ಕಡೆ ಅಂತೂ ಅವ್ರು ಹೇಳ್ಬಿಟ್ಟಾರು, ನಮ್ಗೆ ನಿಮಗೆ ಮೇಲೆ ಇಂಟ್ರೆಸ್ಟ್ ಇಲ್ಲ, ನಮ್ಗೆ ಗೊತ್ತಿಲ್ಲ, ಬಾಬಾನ ಸರ್ವ ಸಂಬಂಧ ಮಾಡ್ಕೊಂತ ಆ ವ್ಯಕ್ತಿ ಹೇಳತ್ತಾರ. ಆಕಿನ ಸ್ಥಿತಿ ಹೆಂಗಾಗಿರ್ಬೇಕು ಹೇಳ್ರಿ. ಅದಕ್ಕೋಸ್ಕರ ಯಾವಾಗ್ಲೂ ಸದಾ ಕಾಲ ನೆನ್ಪಿಟ್ಕೋರಿ, ಸರ್ವಶ್ರೇಷ್ಠ ಯಾರದನು, ಸರ್ವೋಚ್ಚ ಸತ್ತ ಯಾರದನು, ಭಗವಂತ. ಯಾವಾಗ್ಲೂ ಸದಾ ಕಾಲ ನೆನ್ಪಿಟ್ಕೋ. ನನಗೆ ಏನ ಸಿಗ್ಲಿ, ಒಂದು ಟೋಲಿ ಸಿಕ್ಕರು ನನಗೆ ಬಾಬಾನಿಂದ ಸಿಗ್ಬೇಕು, ನನಗೆ ಯಾರೋ ಹೆಲ್ಪ್ ಮಾಡಿದ್ರು ನನಗೆ ಬಾಬಾನೇ ಮಾಡ್ಬೇಕು, ಅಥವಾ ವ್ಯಕ್ತಿನ ಹೆಲ್ಪ್ ಮಾಡ್ರು ಅಂತ ಸದಾ ನೆನ್ಪಿಟ್ಕೊಳ್ಳಿ, ಬಾಬಾ ಮಾಡಿಸಿದ, ಬಾಬಾ ಮಾಡಿಸ್ಯಾನು, ಬಾಬಾ ಮಾಡಿಸ್ಯಾನು, ಬಾಬಾ ಮಾಡಿ. ಆ ವ್ಯಕ್ತಿ ನನಗೆ ಹೆಲ್ಪ್ ಮಾಡ್ಯಾರಂತ ತಲೆಗೆ ಇಟ್ಕೊಂಡ್ವಿ, ಮುಗಿದ್ ಹೋತ್ರಿ. ಆಮೇಲೆ ಲಗಾವ್ ಜುಕಾವ್ ಪ್ರಭಾವದಲ್ಲಿ ಎಲ್ಲದ್ರಿಗೂ ಬರ್ಬೇಕಾಗ್ತದೆ. ಮತ್ ಅಕ್ಕೋರು ಇನ್ನೊಂದು ಭಾಳ ಚಂದ ಹೇಳಿದ್ರೆ, ಪರಮಾತ್ಮನ ಸ್ನೇಹಿತ ಮಾಡ್ಕೋರಿ, ಪರಮಾತ್ಮನ ನಿಮ್ ಫ್ರೆಂಡ್ ಮಾಡ್ಕೋರಿ. ಸೊ ಈ ಕೈ ನಿಮ್ದ್ರಿ, ಈ ಕೈ ಪರಮಾತ್ಮನ್. ಸೊ ಸದಾ ಕಾಲ ಪರಮಾತ್ಮನ ಕೈ ಜೊತೆ ಇಟ್ಕೊಂಡು ಸದಾ ಒಂದ್ ಮಾತು ಹೇಳ್ತ್ವರಿ, ಸರ್ವಶಕ್ತಿಮಾನ್ ಶಿವ ಬಾಬಾ ನನ್ ಜೊತೆಗದಾರು, ಸ್ವಯಂ ಭಗವಂತ ನನ್ ಜೊತೆಗದಾರು. ಈ ರೀತಿ ಅನ್ಬೇಕು ಅಂತ ಅವ್ರು ನಮಗೆ ಹಿಂಗ್ ಕೈ ಇಟ್ಕೊಂಡು ನಮ್ಗೆ ಹಿಂಗ್ ರೀತಿ ಪ್ರಾಕ್ಟೀಸ್ ಮಾಡಿಸಿದ್ರಿ. ಸ್ವಯಂ ಭಗವಂತ ನನ್ ಜೊತೆಗದರು, ಸರ್ವ ಶಕ್ತಿಮಾನ್ ತಂದೆ ನನ್ ಜೊತೆಗದರು. ಇದನ್ನ ಕೇಳಲಿಕ್ಕೆ ಅವ್ರ ಅಕ್ಕೋರ್ ಬಂದಿದ್ರಿ, ಈ ಪ್ರೋಗ್ರಾಮ್ಗೆ ಅವ್ರ ಅಕ್ಕೋರ್ ಬಂದಿದ್ರು. ಅವ್ರು ಯಾವ ಸ್ಥಿತಿಯಲ್ಲಿ ಇದ್ರಂದ್ರ, ಈಗ ಆ ಅಣ್ಣಂತೂ ಅವ್ರನ್ನ ಕೈ ಬಿಟ್ಬಿಟ್ಟ. ಈ ಕಡೆ ಬಾಬಾನ್ ಮೇಲೂ ಬಾಬಾ ಅಂತೂ ಬಾಬಾನ ರೀ, ಬಾಬಾ ಅಂತೂ ಬೋಲಾರಿ, ಅವಂತೂ ಇದ್ದೇ ಅದಾನೆ. ಖರೆ ಈ ಅಕ್ಕೋರ್ ಹೊಯ್ದಾಡೋ ಸ್ಥಿತಿ ಒಳಗ ಅವ್ರಿಗೆ ಬಾಬಾನ್ ಮೇಲೆ ಭರವಸೆ ಕಡಿಮೆ ಆಗ್ಬಿಟ್ಟಿದ್ರಿ. ಹೆಂಗ್ ಅನ್ಸ್ತಾ ಇತ್ತಂದ್ರ, ಬಾಬಾ ಅದಾನೋ ಇಲ್ಲೋ, ಬಾಬಾ ನನ್ನ ಪ್ರೀತಿ ಮಾಡಾಕತ್ತಾನೋ ಇಲ್ಲೋ, ಬಾಬಾನ್ ಮೇಲೆ ಅವ್ರಿಗೆ ನಂಬಿಕೆ ಹೋಗ್ಬಿಡ್ತ್ರಿ. ಆದ್ರ ಅವ್ರ ನಿನ್ನೆ ಪ್ರೋಗ್ರಾಮ್ ಕೇಳ್ಕೊಳ್ಳೆ ಅವ್ರ ಅಕ್ಕೋರಿಗೆ ಒಳಗ್ ಏನ್ ಆಶ್ವಾಸನೆ ಹುಟ್ಟುತ್ತಲ್ಲ, ಭರವಸೆ ಒಳಗ್ ಹುಟ್ಟುತ್ತಲ್ಲ. ಅವ್ರ ಅಕ್ಕೋರ್ ಏನ್ ಅಂದ್ರೆ ನಿನ್ನೆ ಆದರಣೀಯ ಪೂನಂ ಬೇಂಜಿ ಸ್ವಮಾನ್ ಬರೀರಿ ಏನಂತ, ಸರ್ವಶಕ್ತಿಮಾನ್ ತಂದೆ ನನ್ ಜೊತೆಗಿದ್ದಾರು. ಅವ್ರ ಅಕ್ಕೋರ್ ಆಕ್ಚುಲಿ ಡಿಪ್ರೆಷನ್ಗ ಹೋಗ್ಬಿಟ್ರಿ. ಈ ಕಡೆ ಬಾಬಾನ್ ಮೇಲೂ ಸ್ನೇಹ ಸಿಗ್ತಾ ಇಲ್ಲ, ಆ ವ್ಯಕ್ತಿ ಸ್ನೇಹ ಕೊಡ್ತಾನಂತ ಆ ವ್ಯಕ್ತಿ ಅಂತೂ ದೂರ ಹೋಗ್ಬಿಟ್ಟಾನ್ರಿ. ಸೊ ಇವ್ ಅಕ್ಕೋರ್ ಏನ್ ಮಾಡಿದ್ರ ಅಂದ್ರ ಸ್ವಮಾನ್ ಬರ್ಯಾಕತ್ರಿ. ಏನ್ ಸ್ವಮಾನ್ ಬರ್ಯಾಕತ್ರ ಅಂದ್ರ, ಸರ್ವಶಕ್ತಿಮಾನ್ ತಂದೆ ನನ್ ಜೊತೆಗಿದ್ದಾರು, ಸಾವಿರ ಭುಜಧಾರಿ ಪರಮಾತ್ಮ, ಸಾವಿರ ಭುಜಧಾರಿ ಭಗವಂತ, ಇದನ್ನ ಬರೀರಿ ಅಂತ ಹೇಳಿದ್ರು. ಅವ್ರ ಅಕ್ಕೋರ್, ಯಾರ ಅಕ್ಕೋರ್ ಬಗ್ಗೆ ನಾ ಹೇಳತ್ತಿದ್ನಲ್ರಿ, ಅವ್ರ ಅಕ್ಕೋರ್ ಅದನ್ನ ಬರದ್ರಿ. ಅವ್ರು ಬರೋದ್ ಕೂಡಲೇ ನಿನ್ನೆನೆ ಅವ್ರಿಗೆ ಎಷ್ಟು ತಮ್ಮ ಮೇಲೆ ನಂಬಿಕೆ ಹುಟ್ಟು ಬಿಡ್ತಲ್ಲ, ನನ್ಗ ಅದಾನ್ಲ ಪರಮಾತ್ಮ ನನ್ ಜೊತೆಗ್ ಅದಾನ್ಲ. ಅದಕ್ಕೆ ಅವ್ರ ಅಕ್ಕೋರ್ ನಿನ್ನೆ ಒಂದ್ ಮಾತ್ ಏನ್ ಹೇಳಿದ್ರ ಅಂದ್ರ, ಕಲಂ ಸೆ ಲಿಖೋ, कलम से लिखो और तनाव को भगाओ, कलम से लिखो और तनाव को भगाओ. ಅವ್ರ ಏನ್ ಹೇಳಿದ್ರ ಅಂದ್ರ, ಬರೀರಿ, ಬರತ್ ತೆಗೀರಿ. ಬರೆಯೋದ್ರಿಂದ ನಿಮ್ಮ ಡಿಪ್ರೆಷನ್, ನಿಮ್ ಸ್ಟ್ರೆಸ್ ಹೋಗ್ಬಿಡ್ತೈತಿ ಅಂದ್ರ. ಅವ್ರು ಹೇಳಿದ್ರ ಬರೆಯೋದ್ರಿಂದ ನಿಮ್ ಹಾರ್ಮೋನ್ಸ್ ಚೇಂಜ್ ಆಗ್ತಾವ್. ನಾವ್ ಒಮ್ಮೆ ಏನ್ ಮಾಡ್ತೀವಿ, ಸ್ವಮಾನ್ಗಳನ್ನ ಹೇಳ್ತಿರ್ತೇವೆ. ಅವ್ರ ಅಕ್ಕೋರ್ ಅಂದ್ರು ಬರೀರಿ, ನೀವು ಡಿಪ್ರೆಷನ್ ಆಗಿದ್ರಿ, ಸ್ಟ್ರೆಸ್ ನಾಗಿದ್ರಿ, ಏನೋ ನಿಮ್ಮ ಜೀವನದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಹೊರಗ್ ಬರ್ಬೇಕಂದ್ರ ತೆಗೀರಿ. ಈಗ ನೋಡ್ರಿ, ಆ ಅಕ್ಕನ ಸ್ಥಿತಿ ಏನಾಗಿತ್ತು ಅಂದ್ರ, ಆ ಅಣ್ಣೋರ್ ಜೊತೆ ಅವಳು ಅಟ್ಯಾಚ್ಮೆಂಟ್ ನಾಗಿದ್ಲರಿ, ಅಂಟ್ಕೊಂಡ್ ಬಿಟ್ಟಿದ್. ಆ ಅಣ್ಣೋರ್ ಅಕ್ಕಿನಿಂದ ದೂರ ಆದ್ಕೊಳ್ಳೆ ಅಕ್ಕಿಗೆ ಅನ್ನಿಸ್ತಲ್ಲ, ನನ್ನ ಜೀವನ ಅವ್ರ ಜೊತೆಗೆ ಐತಿ, ಈಗ ನನ್ನಿಂದ ಅವ್ರ ದೂರ ಆದ್ರಂದ್ರ ಅವ್ರಿಗೆ, ಈಗ ಮೀನನ್ನ ನೀರ್ನಾಗ ತೆಗದ್ರೆ ಹೆಂಗ್ರಿ, ಮೀನ್ ನೀರ್ನಾಗ ಜೊತೆ ಅಂಟ್ಕೊಂಡಿರ್ತೈತಿ, ಅದಕ್ಕ ಶ್ವಾಸ, ಅದಕ್ಕೆಲ್ಲಾ ಜೀವ್ರಿ, ಅದಕ್ಕ ಜೀವನ ರೀ. ನೀರಂದ್ರನ ಅದಕ್ಕೆಲ್ಲ, ನೀರಿನಿಂದ ಹೊರಗೆ ತೆಗದ್ರೆ ಹೆಂಗ್ರಿ, ಹಂಗ ಈಕಿ ಸರ್ವಸ್ವನ ಅವ್ರನ್ನ ತಿಳ್ಕೊಂಡ್ಬಿಟ್ಟಿರ್ತಾರೆ.
ಯಾವಾಗ ಈ ಅಣ್ಣ ಇವ್ರಿಂದ ದೂರ ಆಗ್ಬಿಟ್ಟ ಆಕಿಗೆ ತ್ರಾಸ ಆಗಕತ್ರಿ, ಬಾಳ ಆಕಿಗೆ ನೋವು ಆಗಕತ್ರಿ. ಅದಕ್ಕ ಆಕಿ ಹೊಯ್ದಾಡೋ ಸಮಯದಲ್ಲಿ ಯಾವಾಗ ಆಕಿ ಇನ್ನೊಂದ್ ಆಧಾರ ಇನ್ನೊಬ್ರನ್ ಜೊತೆ ಅಂಟ್ಕೊಂಡ್ ಬಿಟ್ಲಂದ್ರ ಆಕಿ ಒಂದ್ ಭರವಸೆ ಹುಡ್ತೈತಿ. ಇನ್ನು ಯಾರ ಜೊತೆ ಅಂಟ್ಕೋಬೇಕ್ರಿ, ಯಾವ ವ್ಯಕ್ತಿ ಜೊತೆ ಅಂಟ್ಕೊಂಡ್ರಂತೂ ಉಪಯೋಗ ಇಲ್ಲ. ಯಾಕಂದ್ರೆ ಈ ಸಮಯದಲ್ಲಿ ಎಲ್ಲರೂ ದುಃಖಿ ಅದ. ಸೊ ದುಃಖಿ ವ್ಯಕ್ತಿಗಳನ್ನ ಜೊತೆ ಅಂಟ್ಕೊಂಡ್ರ ಅಂದ್ರೆ ನಮ್ಗ್ ದುಃಖಿನೇ ಸಿಗ್ತೈತಿ. ಸೊ ಸುಖದ ಸಾಗರ ತಂದೆ ಜೊತೆ ಅಂಟ್ಕೊಂಡ್ ಬಿಟ್ರ ಅಂದ್ರ ಮತ್ ಆಕಿ ಸ್ಟೇಬಲ್ ಆಗ್ತಾಳ್ರಿ. ಸೊ ಅಕ್ಕ ಏನ್ ಮಾಡ್ಲಂದ್ರ ಅದ ರಾತ್ರಿ ಬರಾಕತ್ಲರಿ, ಸ್ವಯಂ ಪರಮಾತ್ಮ ನನ್ ಜೊತೆಗದ, ಸ್ವಯಂ ಭಗವಂತ ನನ್ ಜೊತೆಗದ, ನನ್ಗ್ ಯಾರ್ದು ಆಧಾರ ಅವಶ್ಯಕತೆ ಇಲ್ಲ, 1000 ಭುಜಧಾರಿ ಪರಮಾತ್ಮ ಭಗವಂತ ನನ್ ಜೊತೆಗದ. ಈ ರೀತಿ ಬರೆಯೋದ್ರಿಂದ ಆಕಿಗೆ ತನ್ನ ಮೇಲೆ ಆತ್ಮವಿಶ್ವಾಸ ಬರಾಕತ್ತ. ಅವಾಗ ಆಕಿಗೆ ಅನ್ಸಾಕತ್ತು, ಒಮ್ಮೆ ಆಕಿಗೆ ಹೆಂಗ್ ಅನ್ಸಾಕತ್ತಿತ್ತಂದ್ರಿ, ಆ ವ್ಯಕ್ತಿ ತನ್ನ ಜೀವನಾಗ ಅವ್ ಹ್ಯಾಪಿ ಇದ್ರೆ ಆಕಿಗೆ ಹೊಟ್ಟೆ ಕಿಚ್ಚ ಆಗಕತ್ತೈತಿ, ಜಲಸಿ ಆಗಕತ್ತೈತೆ. ಏನಂತಂದ್ರ ಇವ್ ನನ್ನ ಬಿಟ್ಟ ಬೇರೆ ಕಡೆ ಹೆಂಗ್ ಹ್ಯಾಪಿ ಅದಾನು, ಅದಕ್ಕೆ ಆಕಿಗೆ ಭಾಳ ತ್ರಾಸ ಆಕೈತ್ರಿ. ಆದ್ರ ಆಕಿಗೆ ಯಾವಾಗ ಅನಸ್ತು ನನ್ ಜೊತೆ ಪರಮಾತ್ಮ ಅದಾನ, ಪರಮಾತ್ಮಕ್ಕಿಂತ ದೊಡ್ಡ ನೋಡ್ರಿ ಮಾಯಾ ಹೆಂಗ್ ಮಾಡಿಸ್ತೈತ್ ನೋಡ್ರಿ, ಪರಮಾತ್ಮನ್ಕಿಂತನೂ ದೊಡ್ಡವ್ರ ಮಾಡಿ ಇಟ್ಬಿಡ್ತೈತ್ರಿ, ಅಟ್ ಖತರ್ನಾಕ್ ಐತ್ ನೋಡ್ರಿ ಮಾಯಾ. ಅವಾಗ ಆಕಿಗೆ ಭರವಸೆ ಹುಟ್ಟಾಕೈತು ಭಗವಂತ ನನ್ ಜೊತೆಗ ಅದಾನ. ಅದಕ್ಕ ಇಂಥ ಸಮಯದಲ್ಲಿ ಹಿಂಗ್ ಯಾರೇ ನಿಮ್ ಲೈಫ್ದಲ್ಲಿ ಹಿಂಗ ಏನ್ರಿ ನಿಮ್ ಸಿಚುವೇಶನ್ ಆಗಿತ್ತಂದ್ರ ಸ್ವಯಂ ಬಾಬಾ ನನ್ ಜೊತೆಗದಾನ. ಬಾಬಾನ ನಾವ್ ಏನ್ ಮಾಡ್ಬಿಟ್ಟಿರ್ತೀವ್ರಿ, ನಾರ್ಮಲ್ ತೊಗೊಂಡ್ಬಿಟ್ಟಿರ್ತೇವ್, ಹಾ ಬಾಬಾ ಅದನ್ಲ, ಹಾ ಬಾಬಾ ಅದನ್ಲ. ಅದ್ರ ಬದಲಾಗಿ ಬಾಬಾನ್ ಬಿಟ್ಟ ಭಗವಂತನ್ ಯೂಸ್ ಮಾಡ್ಬೇಕು. ಈ ಟೈಮ್ನಾಗ ಡಿಪ್ರೆಷನ್ ಹೋದಾಗ, ಜೀವನದಲ್ಲಿ ಏನ್ರ ನೊಂದ್ಕೊಂಡಾಗ ಅವಾಗ ಇಡ್ಲ. ಯಾಕಂದ್ರೆ ಭಗವಂತ ಅಂತಂದ್ರ ಇದಕ್ ವಜನ್ ಬಹಳ ಐತ್ರಿ. ಸೊ ಈ ರೀತಿ ಅನ್ಕೋಬೇಕು, ಸ್ವಯಂ ಭಗವಂತ ನನ್ ಜೊತೆಗದ. ಏನ್ ಅವಶ್ಯಕತೆ ಐತ್ರಿ, 1000 ಭುಜಧಾರಿ ಭಗವಂತ ನನ್ ಜೊತೆಗದ. ಅವಳ ಅಕ್ಕ ಯಾವ ಸ್ಟೇಜ್ನಾಗ ಹೋಗಿದ್ಲಂದ್ರ, ಸ್ವಮಾನ್ರಿ ಯಾಕೆ ಬರೀಬೇಕು, ಸ್ವಮಾನದಿಂದ ಏನ್ ಲಾಭ ಐತಿ, ಜೀವನಾನ ಬೇಡಕಿ ಸುಸೈಡ್ ಮಾಡ್ಕೊಕ್ ಹೊಂಟಿದ್ಲು ನೋಡ್ರಿ. ಯೋಚನೆ ಮಾಡ್ರಿ, ಅಕ್ಕ ಸುಸೈಡ್ ಮಾಡ್ಕೊಕ, ಉಮ್ಮಂಗ್ ಬೇಡ, ಉತ್ಸಾಹ ಬೇಡ, ಯಾರ ಜೊತೆ ಮಾತ್ ಬೇಡ, ಯಾರ ಜೊತೆ ಕತಿ ಬೇಡ, ಏನೇನು ಬೇಡ, ಅವಳಗ್ ಆ ಲೆವೆಲ್ನಾಗ ಹೋಗಿದ್ಲರಿ. ಯಾರ ಜೊತೆ ನಾ ಏನ್ರಿ ಜೀವನ ಖುಷಿ ಇದ್ರ ಆ ವ್ಯಕ್ತಿ ಜೊತೆ, ಆ ವ್ಯಕ್ತಿ ಅಂತ ಅವ್ರನ್ನ ಬಿಟ್ಟು ಹೋಗ್ಬಿಟ್ಟನ್ರಿ. ಸೊ ಈ ವ್ಯಕ್ತಿ ಒಬ್ಬಳ ಅದಾದ್ಮೇಲೆ ಹೆಂಗ್ ಜೀವನ ತೆಗಿಬೇಕ್ರಿ, ಸ್ವಮಾನ್ ಬರೀಬೇಕಂತೂ ಅನಸ್ವಾತ್ರಕಿ, ಸ್ವಮಾನ್ ಬರೋದ್ರು ನಾ ಖುಷ್ ಅದಾಳ್ರಿ. ಆದ್ರೆ ಯಾವತ್ತಕಿಗೆ ಈ ಲೈನ್ ಸಿಕ್ತು, 1000 ಭುಜಧಾರಿ ಪರಮಾತ್ಮ ನನ್ ಜೊತೆ ಇದಾನ, 1000 ಭುಜಧಾರಿ ಭಗವಂತ ನನ್ ಜೊತೆಗದ. ಈ ಲೈನ್ ಬಾಬಾನ್ ಯೂಸ್ ಮಾಡ್ರಿ. 1000 ಭುಜಧಾರಿ ಬಾಬಾ ಅದಾನ ಅಂದ್ರ ಬಾಬಾ ನಾವ್ ನಾರ್ಮಲ್ ತಗೊಂಡ್ಬಿಡ್ತೇವೆ, ಅದ್ರ ಬದಲೇ 1000 ಭುಜಧಾರಿ ಬಾಬಾ ನನ್ ಜೊತೆ ಇದಾನು, 1000 ಭುಜಧಾರಿ ಭಗವಂತ ನನ್ ಜೊತೆ ಅದ. ಅವಳ ನಿನ್ನೆ ರಾತ್ರಿನ ರೀ 1 ಪೇಜ್ 2 ಪೇಜ್ ರಾತ್ರಿ ಆಗೋ ಮಟ್ಟ ಬರದ್ಲರಿ. ಆಕಿ ಇವತ್ ಇಷ್ಟಕ್ಕಿಂತ ತನ್ನ ಮೇಲೆ ಆತ್ಮವಿಶ್ವಾಸ ಬಂದೈತಲ್ರಿ, ತನ್ನ ಮೇಲೆ ಖುಷಿ ಬಂದೈತಿ, ನಾನ್ ನಿರಾಧಾರ ಆಗಕ್ ಸಾಧ್ಯ ಐತಿ, ನಾ ಏನ್ ಬೇಕಾದ ನಾನು ನನ್ ಮುಖಾಂತರ ನಾ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ. ಅದ್ರವಾದ್ರಕಿ ಇಲ್ಲಾದ್ರಕಿ ಡಿಪ್ರೆಷನ್ ಟ್ಯಾಬ್ಲೆಟ್ ಎಲ್ಲ ತಗೋಬೇಕಾಕೇತ್ರಿ. ಮತ್ತ ಅವ್ರು ಹೇಳಿದ್ರು, ಯಾವತ್ತ ಸ್ವಯಂ ಭಗವಂತ 1000 ಭುಜಧಾರಿ ಪರಮಾತ್ಮ ಭಗವಂತ ನಿಮ್ ಜೊತೆಗಿರ್ತಾನಂದ್ಮೇಲೆ ನೀವು ನಿರ್ಭಯ ಇರ್ತೀರಿ, ನೀವು ಧೈರ್ಯಶಾಲಿ ಇರ್ತೀರಿ, ನೀವು ಆತ್ಮವಿಶ್ವಾಸದಿಂದ ಭರ್ಪೂರ್ ಇರ್ತೀರಂತಂದ್ರ. ಸೊ ಈ ರೀತಿಯಾಗಿ ಮಾಯಾ ಬಹುರೂಪಿಯಾಗಿ ಬರ್ತೈತ್ರಿ. ಯಾವಾಗ್ಲೂ ಮಾಯಾ ಯಾರ ಮೂಲಕ ಹೆಲ್ಪ್, ವೆರಿ ಇಂಪಾರ್ಟೆಂಟ್, ಲಕ್ಷ ಕೊಟ್ಟು ಕೇಳ್ರಿ, ಹೆಲ್ಪ್ ಮೂಲಕ ಬಂತಂದ್ರ ಇವ್ರು ನನಗೆ ಸಹಾಯ ಮಾಡ್ತಾರು ಅಂತ ನಿಮ್ಗೆ ಒಳಗಡೆ ಏನ್ರಿ ಇಚ್ಛಾ ಬರ್ತದ, ಇದು ಇಚ್ಛಾ ಪಡ್ಕಾಕ್ ಹೋಗ್ಬೇಡ್ರಿ. ಇವ್ರು ನಂಗೆ ಸಹಾಯ ಮಾಡ್ತಾರಲ್ಲ ಇದು ಇಚ್ಛಾ ಪಡಕ್ ಹೋಗ್ಬೇಡ್ರಿ. ಯಾವಾಗ್ಲೂ ನೆನ್ಪಿಟ್ಕೊರಿ, ನನಗೆ ಇವ್ರಿಂದ ಇಷ್ಟ ಪಡತ್ತೆ, ಇವ್ರು ನಂಗೆ ಸಹಾಯ ಮಾಡ್ತಾರ, ಅದು ಮಾಯಾರಿ. ಏನ್ ಇಚ್ಛಾ ಪಡ್ರಿ ಅಂದ್ರ ಬಾಬಾ ನನಗೆ ಹೆಲ್ಪ್ ಬೇಕಾಗೈತಿ, ನೀ ಹೆಲ್ಪ್ ಮಾಡ, ಅವನಿಗೆ ಕೇಳ್ರಿ. 1ನೇದು. 2ನೇದು, ಹೆಲ್ಪ್ ಬರಾಕತೈತ್ರಿ, ಲಕ್ಷ ಕೊಟ್ಟು ಕೇಳ್ರಿ ಮಾಯಾ ಹೆಂಗೈತೆ, ಹೆಲ್ಪ್ ಯಾರಿಂದೋ ಬರಾತೈತಿ. ಅವಾಗೂ ಅನ್ಕೋರಿ ಬಾಬಾ ನೀ ಹೆಲ್ಪ್ ಮಾಡು, ನೀನ ಮಾಡಿರ್ಬೇಕು, ಹಿಂಗ್ ಮಾತಾಡ್ರಿ. ಇಷ್ಟು ನೀವು ಬಾಬಾನ್ ಜೊತೆ ಭರವಸೆ ಒಂದ್ ಮೇಲೆ ಇಟ್ರಂದ್ರ ಬಾಬಾ ನಿಮ್ನ ಎಲ್ಲಿದ್ದವ್ರನ್ನ ಎಲ್ಲಿ ಒಯ್ದು ಹೋಗ್ತಾರ. ಆದ್ರ ವ್ಯಕ್ತಿ ಮೇಲೆ ಯಾರ ಮೇಲೂ ಭರವಸೆ ಇಡ್ರಿ, ಏಕ್ ಬಲ್ ಏಕ್ ಭರೋಸಾ. ಯಾಕಂದ್ರ ಅವನ್ ಮ್ಯಾಗೆ ನಾವು ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ನ್ ನಿಮ್ನ ಖುಷ್ ಪಡಿಸುವಂತವನು, ಅವ್ನ್ ನಿಮ್ನ ಸಂತುಷ್ಟ ಪಡಿಸೋನು ಯಾರು ಇಲ್ಲ. ಮತ್ತ ಅವಂದೇನ ಖುಷಿ ಪಡಿಸೋ ರೀತಿ ಐತಲ್ಲ
ಅದು ಸದಾ ಕಾಲ ಐತ್ರಿ, ಅದು ಕಾನ್ಸ್ಟಂಟ್ ಐತ್ರಿ. ಈ ವ್ಯಕ್ತಿ ಏನ್ ನಮ್ಗ್ ಕೊಡಿಸ್ ಹೋಗ್ತಾರಲ್ರಿ, ಇದು ಭಾಳ ಖುಷ್ ಅನಸ್ತೈತ್ರಿ. ಆದ್ರೆ ಇದು ಅಲ್ಪ ಕಾಲ್ರಿ, ಇಟ್ಟ ಕೊಟ್ ನೋಡ್ತಾರ್ರಿ ಅವ್ರು. ಹೆಂಗಂದ್ರ ಅವ ಈ ಬಾಬಾ ಕೊಡೋದೇನಂದ್ರ ಹಣ್ಣ್ ಇದ್ದಂಗ್ರಿ, ಸೇಬು ಹಣ್ಣ, ಬಾಳೆಹಣ್ಣ. ಇವ್ ವ್ಯಕ್ತಿಗಳದಿಂದ ನಮ್ಗೆ ಏನ್ ಸಿಗ್ತೈತ್ ನೋಡ್ರಿ, ಅದು ಚಿಪ್ಸ್ ಇದ್ದಂಗ್ರಿ. ಚಿಪ್ಸ್, ಲೇಸ್, ಸ್ವೀಟ್ ಇವ್ರಿ. ಇವು ತಿನ್ನಕಟ್ಟ ರುಚಿರಿ, ಅಲ್ಪ ಕಾಲದ ಸ್ವಾದಿಷ್ಟ ರೀ, ಆಮೇಲೆ ಸದಾ ಕಾಲ ಜೀವನದ ಪರ್ಯಂತ ದುಃಖ ರೀ. ಆದ್ರ ಹಣ್ಣ ಇವೇನ್ರಿ, ತಿನ್ನಕ್ ಸೇರಂಗಿಲ್ರಿ, ಕರೆ ಜೀವನದ ಪರ್ಯಂತ ನಮಗೆ ಹೆಲ್ದಿ ಇಡ್ತಾವ್ರಿ. ಹಂಗ ಬಾಬಾ ಯಾವಾಗ್ಲೂ ಇವತ್ ನೆನಪಿಡ್ಕೋರಿ, ಬಾಬಾನ್ ಕಿತ್ತ ದೊಡ್ಡೋರ್ ಯಾರಿಲ್ಲ. ನನಗ್ ಬಾಬಾನಿಂದ ಬೇಕು, ನನಗ್ ಬಾಬಾನಿಂದಲೇ ಸಿಗಬೇಕು. ಯಾಕಂದ್ರೆ ಸ್ವಯಂ ಭಗವಂತ ನನ್ ಜೊತೆಗಿದ್ದಾರೆ. ಓಂ ಶಾಂತಿ. ಥ್ಯಾಂಕ್ ಯು.